ಇದು ನಮ್ಮ ಕಾಲೇಜಿನಲ್ಲಿ ನಡೆಯುವಂಥ ಕಲ್ಪೋತ್ಸವ. ನಾನು ಆಲ್ರೆಡಿ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ. ಇದು ಅದನ್ನು ಕಂಟಿನ್ಯೂ ಪಾರ್ಟು. ಬನ್ನಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ನೋಡ್ಕೊಬರೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಚಿಟ್ಟೆ ಕನ್ನಡ ಬ್ಲಾಗ್. ನಾನು ಆಲ್ರೆಡಿ ಹೇಳಿರೋ ಹಾಗೆ ನಮ್ಮ ಕಾಲೇಜಲ್ಲಿ ಅಂದರೆ ನಮ್ಮ ಬ್ರಾಂಚವರು ನಾವು ಹಳ್ಳಿ ಕಾನ್ಸೆಪ್ಟನ್ನ ಇಟ್ಕೊಂಡು ಡೆಕೋರೇಟ್ ಮಾಡಿದ್ದೀವಿ. ಅದು ಎತ್ನಿಕ್ ಡೇ ಬೇರೆ ಇತ್ತಲ್ವ, ಸೊ ಹಾಗಾಗಿ ಅದಕ್ಕೆ ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಥರ ಪ್ರಿಪ್ರೇಷನ್ ಆಗಿದೆ. ಹಾಗೆ ನಮ್ಮ ಕಾಲೇಜಿಗೆ ಇವತ್ತಿನ ಗೆಸ್ಟ್ ಬಂದು ನಾಗಾರ್ಜುನ್ ಶರ್ಮಾ ಅಂತ ಲಿರಿಕಲಿಸ್ಟು. ಇವರು ರಕ್ಷಿತ್ ಶೆಟ್ಟಿ ಅವ್ರ ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತಿದ್ದಾರೆ. ಹಾಗೆ ಅವ್ರ ತುಂಬ ಮೂವಿಗಳಿಗೆ ಸಾಂಗ್ ಎಲ್ಲ ಬರ್ತಿದ್ದಾರಂತೆ. ಇದ್ರ ಜೊತೆಗೆ ನಮ್ಮ ಕಾಲೇಜಿಗೆ ಯಾರೆಲ್ಲ ಗೆಸ್ಟ್ ಬಂದಿದ್ದಾರೆ ನೋಡಿ. ಕಲ್ಪತರು ವಿದ್ಯಾಸಂಸ್ಥೆ ಅಂಡ್ ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ and warmly and respectfully welcome all the guests of today's function. We are indeed grateful to them for accepting our invitation and gracing this function. Our chief guest of today's function, Mr. Nagarjuna Sharma sir, Indian film lyricist and songwriter. We are very much glad to express our hearty welcome to you, sir. I am delighted to extend our respectful welcome to Sri P.K. Tipparudrappa sir, the President of Kalpataru Vidyasamsthe, for his gracious presence today. I feel honored in offering joyful welcome to the Vice President of Kalpataru Vidyasamsthe, Sri Bagepalli Natraj sir. Welcome you, sir. Sri B.S. Umesh sir, welcome you, sir. I welcome with a loving heart all present of the distinguished secretaries of Kalpataru Vidyasamsthe, Sri M.R. Sangamesh sir. Welcome you, sir. Sri G.S. Umashankar sir, welcome you, sir. Sri T.U. Jagadish Murthy sir, welcome you, sir. I extend that a hearty welcome to the eminent treasurer of Kalpataru Vidyasamsthe, Sri T.S. Shivaprasad sir, for his presence today. I extend a warm welcome to our beloved principal, Dr. G.D. Gurumurthy sir, the principal KIT, for his valuable suggestions and guidance in all respects. ನಾನು ಸ್ಪೆಷಲ್ ಥ್ಯಾಂಕ್ಸ್ ಈ ಸ್ಟೇಜ್ ಮೇಲೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಬಿಕಾಸ್ ಈಗ ನಿಮಗೆ ಅವರು ಹೇಗೆ ಇಲ್ಲಿ ನಿಮಗೆ ಗುರುಗಳಾಗಿದ್ದಾರೋ, ಬಹುಶಃ 6-7 ವರ್ಷದ ಕೆಳಗೆ ಅವರು ನನ್ನ ಗುರುಗಳವರು. ಥ್ಯಾಂಕ್ ಯು ಸರ್. ಒಂದು ಫ್ರೆಂಡ್ ಆಗಿ ಹಾಗೂ ಒಂದು ಗುರುಗಳಾಗಿ ನಮ್ಮನ್ನು ನಿಭಾಯಿಸಿದ್ದಕ್ಕೆ ಹಾಗೂ ನಾವು ಕೊಟ್ಟಿರೋ ಎಲ್ಲ ಕಾಟ ತಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನಾನು ರೀಸೆಂಟಾಗಿ ಒಂದು ಸಾಂಗಲ್ಲಿ ಈ ಲೈನ್ ಉಪಯೋಗಿಸಿದ್ದೆ, ಕಾಲೇಜ್ ಅಂದರೆ ಗೋಡೆ ಅಲ್ಲ, ಅದೊಂದು ಎಮೋಷನ್ ಅಂತ. ಈಗ ನಾನು ಒಳಗೆ ಬರ್ತಾ ನನಗೆ ನನ್ನ ಕಾಲೇಜ್ ಡೇಸ್ ಫೆಸ್ಟ್ ಎಲ್ಲ ಹಂಗೆ ಒಂದು ಕಪ್ ಅಂತ ಪಾಸ್ ಆಯಿತು. ಸೊ ಇಟ್ಸ್ ಅನ್ ಎಮೋಷನ್ ಫಾರ್ ಎವ್ರಿ ಒನ್. ಬರೀ ನಾವು ಇಲ್ಲಿ ಬಂದು ಜಸ್ಟ್ ಬಿಕಾಸ್ ಏನೋ ಒಂದು 3 ಪೇಜ್ ಓದಿ
ಇನ್ನೊಂದು ಎಕ್ಸಾಮ್ ಬರೆದು ಅದರಲ್ಲಿ ಒಂದು 35-65 ಸಿಗುತ್ತೆ ಅಂತ ಇರ್ತೀವಿ. ಬಟ್ ಇಲ್ಲಿಂದ ಈಚೆ ಹೋದ್ಮೇಲೆ ನಮಗೆ ಅದರದ್ದು ಮೆಮೊರೀಸ್ ಏನು, ಅದರದ್ದು ವಾಟ್ ವಿ ಫೆಲ್ಟ್ ಅದು ತುಂಬಾ ತುಂಬಾ ಕಾಡುತ್ತೆ. ಹಾಗೂ ನಾವು ಸಾಕಷ್ಟು ಜನ ಕೇಳಿರ್ತೀವಿ, ನಾವು ಕಾಲೇಜಲ್ಲಿ ಹಂಗೆ ಮಾಡಿದ್ದೆ ಹಿಂಗೆ ಮಾಡಿದೆ, ದಟ್ ವಿಲ್ ಫೀಲ್ ಆರ್ ಹಾರ್ಟ್ಸ್. ಸೊ ಇಲ್ಲಿರೋ ಪ್ರತಿಯೊಂದು ಕ್ಷಣನೂ ನಾನು ಹೇಳ್ದಂಗೆ ಕಾಲೇಜ್ ಇಸ್ ನಾಟ್ ಎ ವಾಲ್, ಇಟ್ಸ್ ಅನ್ ಎಮೋಷನ್. ಆ ಎಮೋಷನ್ ತರಾನೇ ನೋಡಿ, ಆ ಎಮೋಷನ್ ಅಲ್ಲೇ ನೀವು ಈ 4 years 3 years ಏನಿದೆ ಯು ಹ್ಯಾವ್ ಟು ಸ್ಪೆಂಡ್ ಲೈಕ್ ದಟ್. ಅದರ ಜೊತೆಗೆ ಒಂದು ಕಾಲೇಜ್ ಸ್ಟೇಜ್ಗೆ ಎಷ್ಟು ಶಕ್ತಿ ಇರುತ್ತೆ ಅಂತಂದ್ರೆ, ಇಲ್ಲಿಂದ ಎಷ್ಟೋ ಸ್ಟಾರ್ಗಳು ಈಚೆ ಹೋಗಿರ್ತಾರೆ, ಎಷ್ಟೋ IAS IPS ಇಲ್ಲಿಂದ ಈಚೆ ಹೋಗಿರ್ತಾರೆ, ಎಷ್ಟೋ ಡಾಕ್ಟರ್ಸ್ ಇಲ್ಲಿಂದ ಈಚೆ ಹೋಗಿರ್ತಾರೆ. ಸೊ ಕಾಲೇಜ್ ಸ್ಟೇಜ್ಗೆ ಅಷ್ಟು ಒಂದು ದೊಡ್ಡ ಶಕ್ತಿ ಇರುತ್ತೆ. ಸೊ ಈ ಪ್ಲಾಟ್ಫಾರ್ಮ್ನ ಎಷ್ಟು ಜವಾಬ್ದಾರಿಯಿಂದ ಹಾಗೂ ಎಷ್ಟು ಮುತುವರ್ಜಿಯಿಂದ ಉಪಯೋಗಿಸ್ತೀವೋ ಅದು ನಮ್ಮ ಮೇಲೆ ಇರುತ್ತೆ ಅಂತ ಇಟ್ಸ್ ವೆರಿ ಟ್ರೂ, ಇಟ್ಸ್ ಪ್ರೂವನ್ ಆಲ್ವೇಸ್. ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ, ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ, ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ, ಕಿರುಬೆರಳು ಬಯಸಿದೆ ಸಲುಗೆ, ಇರಬೇಕು ಜೊತೆಯಾಗಿ ನಿನ್ನಲೇ. ಬಟ್ ಮೇಜರ್ಲಿ ಆಗೋದು ಟ್ಯೂನ್ ರೆಡಿ ಆದ್ಮೇಲೆ ನಾವು ಬೆರೆಸ್ಕೊಳ್ತೀವಿ. ಆ ಟ್ಯೂನ್ಗೆ ನಾವು ವರ್ಡ್ಸ್ನ ಕೂಡಿಸ್ಬೇಕು. ಸರ್ ನಾನು ಯಾವುದು ಹಾಡನ್ನ ದಿನ ತಗೊಂಡಿಲ್ಲ, ನಾನು ಅಲ್ಲೇ ಸ್ಪಾಟಲ್ಲೇ ಕುತ್ಕೊಂಡು ಬಂದಿರೋದಲ್ವಾ. ಒಂದು ಸಾಂಗ್ಗೆ ನಾನು 3 days ತಗೊಂಡಿದ್ದೆ, ಅದೇ ಮ್ಯಾಕ್ಸಿಮಮ್. ಹ್ಯಾಂಡ್ಸ್ ಅಪ್ ಅಲ್ಲ, ಅಲ್ಲಿ ಫಾರೆಸ್ಟ್ ಅಲ್ಲಿ ಒಂದು ಸಾಂಗ್ ಬರುತ್ತೆ, ನೀವು ಫಿಲ್ಮ್ ನೋಡಿದ್ರೆ ಫಾರೆಸ್ಟ್ ಅಲ್ಲಿ ಒಂದು ಸಾಂಗ್ ಬರುತ್ತೆ. ಆ ಸಾಂಗ್ ತುಂಬಾ ಟ್ರಿಕ್ಕಿ ಆಗಿತ್ತು. ಆ ಸಾಂಗು ಅದರಲ್ಲಿ ಇಡೀ ಸಿನಿಮಾ ಬಗ್ಗೆ ನಾವು ಹೇಳಬೇಕಿತ್ತು, ಬಟ್ ಎಲ್ಲೂ ನಾವು ಒಂದು ಕ್ಲೂ ಬಿಟ್ಕೊಂಡೆ ಬರೀಬೇಕಿತ್ತು. ಸೊ ಅದಕ್ಕೆ 3 days, ಅದು 3 days ಮ್ಯಾಕ್ಸಿಮಮ್ ಆಗ್ತವೆ. ಓಕೆ ಸರ್, ಥ್ಯಾಂಕ್ ಯು. ಆನ್ ಸ್ಪಾಟ್ ನಮ್ಮ ಕಾಲೇಜ್ ಬಗ್ಗೆ 1-2 ಲೈನ್ಸ್ ಬರೀರಿಂದಿದ್ದಕ್ಕೆ ಬರೀತಿದ್ದಾರೆ ಲಿರಿಕ್ಸ್ನ. ಸ್ಟೂಡೆಂಟ್ಸ್ಗಳಿಗೆ ಬೇರೆ ಹಬ್ಬ ಇರ್ತಾವ, ಲಾಕ್ಡೌನ್ ಆದ್ಮೇಲೆ ಮುಂಚಿದ್ದೆಲ್ಲ ಮತ್ತೆ ಶುರು ಆಗ್ತಾವ, ಮತ್ತೆ ಮಿಸ್ ಆಗಿರೋ ನಮ್ಮ ಹುಡುಗಿಯರು ಸಿಗ್ತಾವ, ಇದಕ್ಕೆಲ್ಲ ಉತ್ತರನೇ ಕಲ್ಕೊಡ್ತಾವ. ಇಲ್ಲ ಸರ್, ಮದ್ವೆ ಆಗಿದೆಯಾ? ನಿಜವಾ? ಇಲ್ಲ, ಖಾಲಿ ಇದೆ. ರೈಟ್ ಪ್ಲೇಸ್ ರೈಟ್ ಕ್ವೆಶ್ಚನ್ ಕೇಳ್ತಾ ಇದ್ದೀರಾ? ಅವ್ರ ಮುಖಾಂತರ ನೀವು ಕೇಳಿದ, ಯಾರು ನಿಮ್ಮ ಕೇಳಿಸಿದ್ದೇನೆ ನನಗೆ? ಓಕೆ, ಥ್ಯಾಂಕ್ ಯು. ನೋಡ ಎಷ್ಟು ಚಂದ ಅಲ್ಲ ಈ ಡೈಲಾಗ್ ನೆನಪಾಗುತ್ತೆ. ಏಕೆಂದರೆ ನಮ್ಮ ಕಾಲೇಜಲ್ಲಿ ಯಪ್ಪ ಸೀರೆ ಉಟ್ಕೊಂಡ್ಬಿಟ್ಟು ನಮ್ಮ ಫ್ರೆಂಡ್ಸ್ ಇವರು ಅನ್ನೋ ಥರ ಎಲ್ಲ ಕಾಣಿಸ್ತಿದ್ರು. ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ರು. ನಾರ್ಮಲ್ ಡೇಸ್ಗೂ ಸ್ಯಾರಿ ವೇರ್ ಮಾಡಿದಾಗಲೂ ತುಂಬಾ ಖುಷಿ ಆಗ್ತಿತ್ತು. ಎಲ್ಲರನ್ನೂ ಕಲರ್ಫುಲ್ ಅಂದರೆ ಎತ್ನಿಕ್ ವೇರಲ್ಲಿ ನೋಡಿ ಎಲ್ಲರನ್ನೂ ಒಂಥರ ಖುಷಿ ಆಗುತ್ತೆ. ನೀವು ನೋಡ್ಕೊಬನ್ನಿ.
ಸಬ್ಸ್ಕ್ರೈಬ್ ಆಗ್ದಲ್ಲೇ ವೀಡಿಯೋ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಸ್ಟಾರ್ಟ್ ಆಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮಾಡಿದ್ದೀವಿ. ಊಟ ಮಸ್ತಿತ್ತು, ತುಂಬಾ ಸಕ್ಕತ್ತಾಗಿತ್ತು. ಸೀನಿಯರ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಜೂನಿಯರ್ಸ್ ಅಷ್ಟೊಂದು ಏನಕ್ಕೂ ತಲೆ ಕೆಡಿಸ್ಕೊಂಡಿದ್ದಾರೆ. ನಮ್ಮ ಸೀನಿಯರ್ಸ್ ಎಲ್ಲ ಕೆಲಸನೂ ಮಾಡಿದ್ದಾರೆ, ನೀಟಾಗಿ ಕಲ್ಪೋತ್ಸವನ ಮಾಡಿದ್ದಾರೆ. ಅವರಿಗೊಂದು ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಮೂಲಕ ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ. ಕನ್ನಡದಿಂದ ಸದಾ ಪ್ರೋತ್ಸಾಹಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ನಮ್ಮ ಕಾಲೇಜ್ ಫೆಸ್ಟ್ ಅಂತ. ಕನ್ನಡದಿಂದ ಸದಾ ಪ್ರೋತ್ಸಾಹಿಸಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಬೇಗ 500 ಸಬ್ಸ್ಕ್ರೈಬರ್ಸ್ ಆಗಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡೋಣ. ಆ್ಯಂಡ್ ಚಿಲ್ಡ್ರನ್, ಬಾಯ್.